ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ರಾಗಿ ಗಂಜಿನ ಮಾಡೋಣ. ಫಸ್ಟ್ ಆಫ್ ಆಲ್ ನಾನು ಒಲೆನ ಹಚ್ಚಿಬಿಟ್ಟು ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ. ನೀರು ಕುದೀತಾ ಇದೆ. ಸೊ ಬನ್ನಿ, ಇವಾಗ ನೀರು ಕುದೀತಾ ಇದೆ, ನೋಡೋಣ ರಾಗಿ ಗಂಜಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ಸ್ವಲ್ಪ ಕುದೀತಾ ಇದೆ. ಸೊ ನೋಡಿ, ನಾನು ಈ ಥರ ರಾಗಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ರಾಗಿ ಗಂಜಿನ ಈ ರೀತಿ ಮಾಡ್ತಾಯಿದ್ದೀನಿ. ತುಂಬಾ ಹೆಲ್ದಿ ಬಿಸಿಲುಗಾಲದಲ್ಲಂತೂ. ಸೊ ಈ ರೀತಿ ಮಾಡಿಕೊಡಿದ್ರೆ ಮುಂದೆ ಕೂಡ ಉಷ್ಣತೆ ಇದ್ದರೆ ಕೂಡ ಕಮ್ಮಿ ಆಗುತ್ತೆ. ರಾಗಿನ ಈ ರೀತಿ ಮಾಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲನ ಆ್ಯಡ್ ಮಾಡ್ಕೊಬೋದು. ಸೊ ನಮ್ಮಲ್ಲಿ ಸಕ್ಕರೆನ ಯೂಸ್ ಮಾಡೋದು ನಾನು. ಸ್ವಲ್ಪ ಸಕ್ಕರೆನ ಹಾಕ್ಕೊತಾಯಿದ್ದೀನಿ ಮತ್ತು ಕಲಿಸ್ಕೊಳ್ಳೋಣ. ಸಣ್ಣ ಮೀಡಿಯಮ್ ಸೈಜಲ್ಲಿ ನಾವು ಹುರಿಯಲ್ಲಿ ಈ ಥರ ಇದು ಮಾಡೋಣ. ಹಾಗಾಗಿ ಕೈನ ಈ ರೀತಿ ಮಾಡ್ತಾಯಿರಿ, ಇಲ್ಲ ಅಂದರೆ ಅದು ಚೆನ್ನಾಗಿ ಕುದಿದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕು. ರೀತಿ ಮಾಡ್ಕೊತಾ ಇರಿ. ತುಂಬಾ ಹೆಲ್ತ್ ಫ್ರೆಂಡ್ಸ್. ಇದನ್ನು ಕೊಡೋದು ನೋಡಿ, ನಿಮ್ಗೆ ಎಷ್ಟೇ ಇಟ್ಟಿದ್ರೂ ಕೂಡ ಬೇಗ ಈ ಕಂಟ್ರೋಲ್ ಬರುತ್ತೆ. ರಾಗಿ ಗಂಜಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ರಾಗಿ ಮುದ್ದೆನೂ ಇಷ್ಟ ಆಗುತ್ತೆ, ರಾಗಿ ಗಂಜಿನೂ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಪಕ್ಕ ಇಷ್ಟ ಆಗುತ್ತೆ. ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ನೋಡಿ, ಚೆನ್ನಾಗಿ ಕುದಿದಾದ್ಮೇಲೆ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದ್ದಿದೆ ನೋಡಿ, ಚೆನ್ನಾಗಿದೆ. ಇದು ಆರಬೇಕು. ಆರಿದ್ಮೇಲೆ ಒಂದು ಲೋಟಕ್ಕೆ ಹಾಕೋಣ. ಸ್ವಲ್ಪ ಬಿಸಿ ಇದೆ.